ರಸಗೊಬ್ಬರ ಕೊರತೆಯ ಮಧ್ಯೆ ರೈತರಿಗೆ ಮತ್ತೊಂದು ಶಾಕ್. ಬೆಳಗಾವಿಯಲ್ಲಿ ಸೋಯಾಬೀನ್ ಬೆಳೆಗೆ ಕೀಟಬಾಧೆಯ ಕಾಟ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತ ಬೆಳೆಗೆ ಸಂಕಷ್ಟ ಬಂದಿದೆ. ಬೈಲಹೊಂಗಲ ಸವದತ್ತಿಯಲ್ಲಿ ಸೋಯಾಬೀನ್ ನಾಶ ಆಗಿದೆ. ಕೀಟಬಾಧೆಯಿಂದ ಫಸಲು ಬಾರದ ಸೋಯಾಬೀನ್ ಬೆಳೆ. ಬೆಳಗಾವಿಯಲ್ಲಿ 1.10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಬೆಳೆ ಬೆಳೆಯಲಾಗಿದೆ. ಉತ್ತಮ ಮಳೆ ಹಿನ್ನೆಲೆ ಅತಿ ಹೆಚ್ಚು ಸೋಯಾಬೀನ್ ಬಿತ್ತನೆ ಆಗಿತ್ತು. ಸೋಯಾಬೀನ್ ಬೆಳೆ ಬಾರದೆ ಈಗ ರೈತರಿಗೆ ಸಂಕಷ್ಟ ಎದುರಾಗಿದೆ. 20,000 ಖರ್ಚು ಮಾಡಿ ಬೆಳೆ ಬೆಳೆದಿದ್ರು ರೈತರು. ಔಷಧಿ ಗೊಬ್ಬರ ಹಾಕಿದ್ರೂ ಕೂಡ ಕೀಟಬಾಧೆಯ ಕಾಟ ತಪ್ಪಿಲ್ಲ. ಸೋಯಾಬೀನ್ ಬೆಳೆಯನ್ನೇ ನಾಶ ಮಾಡಿದ್ದಾರೆ ರೈತರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸವದತ್ತಿಯ ಮುದವಾಡದಲ್ಲಿ ಅತಿ ಹೆಚ್ಚು ನಷ್ಟ ಆಗಿದೆ. ಅದ್ರಾಗ ಏನೊಂದು ನಮಗೆ ಕೇಳಾಕ ಹೋದ್ರೂ ನಮಗೆ ಎದಿಗೆ ಬಿಡ್ಯಾತೈತ್ರಿ. ಬಳ್ರಿ ಕೀಡಿ ಮ್ಯಾಲ ಕೇರಾತಾರ ಮೇ ತುಂಬಾರೆ ಏರ್ನು ಅದ್ರಾಗ ಏನೋ ಬಂಡವಾಳ ಇಲ್ರಿ. ಮಾಲಕ್ ನೋಡ್ರ ಮನ್ಯಾಗ ಮುದ್ದೆಗೆ ಕುಂಡ್ರಾತಾನು. ನಾವ ಕಿತ್ತು ಹೋಗೋದ ಬೀಜಾಳ ಖದಾರ ಮಾಡೋಣ ಬರ್ರಿವ ಅಂತೇಳಿ ನಾವು ಕಾಯಂ ದಿನ ದುಡ್ಯಾರಿಲ್ರಿ. ಅವ್ರ ಮನ್ಯಾಗ ಹೊಲ್ದಾಗ್ರಿ ದಿನ 20 ಮಂದಿ ದುಡಿತೇವ್ರಿ. ಅದ್ರಾಗ ಏನು ನೋಡಕ್ಕೆ ಹೋಗವ ನಾವು ಕರ್ಮ ಅಂತೇಳಿ ಒಂದಷ್ಟು ಮಂದಿ ಬಂದಿಲ್ರಿ. ನಾವು ಒಂದು ಮನ್ಯಾನಾರ ಕಾಯಂ ಒಂದು 7-8 ಮಂದಿ ಬಂದವ್ರೇನ್ರಿ. 13 ಜನ ಬಂದವ್ರು. 400 ರೂಪಾಯಿ ರೀ ಪಗಾರ ರೀ. ನೀನು ಪಗಾರ ಬೇಡ ಬಾರೇ ಪಾಟ್ ಕಾಲು ಕಳ್ಕೊಬೇಡ, ಏನಾರ ದೇವ್ರು ಹೆಚ್ಚಾನ ಅಂತೇಳಿ ನೀನು ಬಂದ ಇದನ್ನು ಕೇಳಾತವ್ ನೋಡ್ರಿ. ಲೇಸ್ಟ್ ಅನ್ನೋರಿ ಏನೂ ಉಪಯೋಗ ಇಲ್ರಿ. ಅವನು ದೇರೆ ಕೊಡೋದಕ್ಕೆ ನಾವು ಬೀಜಾಳ ಕಡ್ಲಿ ಬೀಜಾಳ ಕದ ಮಾಡ್ಕೊಂಡು ಬಾ ಅಂತೇಳಿ ನಾವು ಮುಂದಾಗಿ ಬಂದವ್ರಿ. ಈ ಥರ ಇಲ್ಲಿ ಗೋರ್ಮೆಂಟ್ದಾಗ ಯಾವುದೇ ಪರಿಹಾರ ಇಲ್ಲ. ಗೋರ್ಮೆಂಟ್ ಅಧಿಕಾರಿ ಯಾರು ಬಂದು ಹೋಗಂಗಿಲ್ಲ ರೀ. ಪೈಲ ಬೀಜ ಡುಪ್ಲಿಕೇಟ್ ಕೊಟ್ಟು ಎಲ್ಲರೂ 3 ಹಾಳು ಬೀತೀರಿ. 3 ಹಾಳು ಬೀತರು ಈಗೆಲ್ಲ ಕೀಡ್ ತಿಂದಾರಿ. 6 ಮೈ ಎಣ್ಣೆ ಹೊಡೆದತ್ರಿ. ಎಣ್ಣೆ ಹೊಡ್ರಿ ಒಟ್ಟ ಕೀಡ್ ಯಾವುದೂ ಸತ್ತಿಲ್ಲ ರೀ. ರೈತರಿಗೆ ರೊಕ್ಕದ ಮಾಲ ಇದ್ದಾರೆ. ಇದಾಗ ಹೋದ್ರಿ ಹಿಂಗಾರಿ ಹೊಟ್ಟಿಗೆ ಪಾಟಿಗೆ ಅಷ್ಟೇ ಸಾಟಿರಿ. ಅದು ಟೋಟಲ್ ನಮ್ಮ ಇಲ್ಲಿ ಈ ಸಂವತ್ಸರಕ್ಕೆ ಪೂರ ಎಲ್ಲ ಬಾದಾಗೈತೆ ರೀ. ಎಲ್ಲ ರೂಟ್ರ್ ಹೊಡಿತಾರೆ. ಮಳೆ ಆದದಕ್ಕೆ ರೂಟ್ರ್ ಬರೋದಕ್ಕೆ ಕೇಳ್ಸಾತತ್ರಿ. ಅದು 15 ಮಂದಿ ಜೀಡ್ ಎಕರೆ ಕಿತ್ತಾರೆ ಮುಂಜಾನಿಂದ ರೀ. ಬೆಳೆ ಭಾಳ ಬಂದಿತ್ತು ರೀ. ಏನು ಪೂರ ಕಲಾಸಾಗೈತೆ ರೀ. ಹಿಂಗಾರ ರೈತಕ್ಕೆ ಹೋದ್ರೆ ಗೋರ್ಮೆಂಟ್ ರೈತರ ಬೆನ್ನೆಲ್ಲಿ ಬಂತಾರೆ. ಸರ್ಕಾರ ಈಗಾರ ಎಚ್ಚೆತ್ಕೊಂಡು ರೈತರಿಗೆ ಎಟ್ಟ ಆಗಲಿ ಸಹಾಯ ಮಾಡ್ಬೇಕು ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.